ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಲಕಿ ಪಟ್ಟಣದಲ್ಲಿ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಗುರುನಮನ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನೆರವೇರಿತು. ಗುರು ಸಿದ್ದೇಶ್ವರ ಸ್ವಾಮಿಯವರ ಗುರುನಮನ ಮಹೋತ್ಸವದ ಅಂಗವಾಗಿ ಹಲವು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಭಾವಚಿತ್ರ ಎತ್ತಿನ ಬಂಡಿಯಲ್ಲಿ ಪ್ರತಿಷ್ಠಾಪಿಸಿ ಅದ್ದೂರಿ ಮೆರವಣಿಗೆಯನ್ನು ನಡೆಸಲಾಯಿತು. ಇನ್ನು ಊರ ಮುತ್ತೈದೆಯರು ಕುಂಭ ಕಳಸವನ್ನ ಹೊತ್ತು ಮೆರವಣಿಗೆಗೆ ಮೆರುಗು ತಂದರು. ಗುರುಗಳ ಭಕ್ತರೆಲ್ಲರೂ ಸೇರಿ ಶಿವನಾಮ ಮಾಡುತ್ತಾ ಮೆರವಣಿಗೆಯಲ್ಲಿ ಸಾಗಿ ಗುರು ಸಿದ್ದೇಶ್ವರ ಸ್ವಾಮಿಗಳ ಜಪಿಸಿದರು. ಇನ್ನು ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಮೋಕ್ಷ ಅತಿಥಿಗಳಾಗಿ ಕಾತ್ರಾಳ ಮಠದ ಷಡಾಕ್ಷರಿ ಬ್ರಹ್ಮ ಅಮೃತಾನಂದ ಸ್ವಾಮಿಗಳು, ಚಿಂಚೋಳಿ ಮಠದ ಷಡಾಕ್ಷರಿ ಬ್ರಹ್ಮ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಬಾಲ್ಗಾಂವ್ ಮಠದ ಷಡಾಕ್ಷರಿ ಬ್ರಹ್ಮ ಶ್ರೀ ಗಣೇಶ ಲಿಂಗೇಶ್ವರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ರು. ಇನ್ನು ನಡೆದ ಈ ಗುರುನಮನ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿದ್ದ ಗುರುಗಳಿಂದ ಗುರು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಬದುಕಿದ್ದ ರೀತಿಯ ಬಗ್ಗೆ ಸವಿಸ್ತಾರವಾದ ಮಾಹಿತಿ ನೀಡಿದರು. ಇನ್ನು ಅಪಾರ ಭಕ್ತರ ನಡುವೆ ಕಾರ್ಯಕ್ರಮವು ಬಹಳ ಅರ್ಥಪೂರ್ಣವಾಗಿ ನಡೆದು ಗುರು ಶ್ರೀ ಸಿದ್ದೇಶ್ವರ ಸ್ವಾಮಿಯವರಿಗೆ ನಿಜ ಅರ್ಥದಲ್ಲಿ ನಮನ ಸಲ್ಲಿಸಲಾಯಿತು. ಅಪೂರ್ವ ಪ್ರವಚನ ನಡೆಯುವಲ್ಲಿ ಒಟ್ಟಾಗಿ ಗದ್ದಲ ಆಗ್ತಿರ್ಲಿಲ್ಲ. ಸಾಲಕ್ಕಾಗಿ ಕೂತ್ಕೋಬೇಕಾಗಿತ್ತು ಎಲ್ಲರೂ. ಏನಲ್ಲೆಲ್ಲ ದಂಡಿ ಕೂತಿರೋಡು ಹಾಗೆ ಕುಂದಿರುವಂಥದ್ದು ಅಪೂರ್ವ ಪ್ರವಚನ ಕುಡಿಸ್ಕೊಡ್ತಿರ್ಲಿಲ್ಲ. ಎಲ್ಲರೂ ಕೂಡ ಹೆಂಗಿದ್ದಿರಲಿಲ್ಲ ಹಂಗೆ ಶಾಂತಿ. ಅವ್ರ ಬಟ್ಟಿ ಎಷ್ಟು ನಿರ್ಮಲವಾಗಿದ್ದು ಆಗ ಅವ್ರ ವ್ಯಕ್ತಿತ್ವನೂ ಐತಲ್ಲ ಅಷ್ಟು ಶುದ್ಧ, ಅಷ್ಟು ನಿರ್ಮಲವಾಗಿತ್ತು. ಒಟ್ಟ ಕಳಂಕರಹಿತ, ಒಂದು ಚುಕ್ಕಿನೂ ಕೂಡ ಇರ್ತಿರ್ಲಿಲ್ಲ. ಅವ್ರ ನಡೆ, ಅವ್ರ ನುಡಿ, ಅವ್ರ ಸಿದ್ಧಾಂತ ಎಲ್ಲವೂ ಸತ್ಯ ಮತ್ತು ಶುದ್ಧದಿಂದ ಕೂಡಿರುವಂಥದ್ದು. ನಾವು ಅವರು ನೋಡಿ ಕಲ್ಕೋದು ಭಾಳ ಇತ್ತು. ಈಗೆಲ್ಲ ನಾವೆಲ್ಲ ಶಿಷ್ಯರಿದ್ದೇವಲ್ಲ, ಅಪ್ಪಳು ನೋಡಿ ನಾವು ಕಲಿತಿದ್ದೇವೆ. ಈ ಪೂಜ್ಯ ಅಮೃತಾನಂದ ತಗೊಳ್ಳೋದಾರ ಅವರು ಏನೈತಿಲ್ಲ ಅಪ್ಪಳ ಜೊತೆ ಇದ್ದು ಏನೈತಿಲ್ಲ ಅವ್ರ ತತ್ವಗಳೇ ಅವ್ರಿಗೆ ಬಂದಾವ, ಅವ್ರ ಆಚಾರ ವಿಚಾರಗಳೇ ಅವ್ರಿಗೆ ಬಂದಿರ್ತಾವ. ಅವ್ರು ಹೆಂಗೆ ವಿಚಾರ ಮಾಡ್ತಿದ್ರು, ಅವ್ರು ಹೆಂಗಿದ್ರು, ಅವ್ರ ನಡೆ ನುಡಿನೇ ಐತಲ್ಲ ಪೂಜ್ಯ ಅಮೃತಾನಂದ ಸ್ವಾಮೀಜಿಯವ್ರಿಗೆ ಬಂದಾವ. ಯಾರು ಗಮನಿಸ್ತಾರ ಅವ್ರಿಗೆ ಬರ್ತಾವ. ಮತ್ತು ದೊಡ್ಡವ್ರು ಹೆಂಗಿರಬೇಕು ಅಂತಂದ್ರೆ ರೋಲ್ ಮಾಡೆಲ್ ಆಗಿರ್ಬೇಕು. ಈಗ ನಿಮ್ಮ ಮನೆ ಒಳಗೆ ನೀವೆಲ್ಲ ಇರ್ತೀರಿ, ತಂದೆ ತಾಯಿಗಳೆಲ್ಲ ಇರ್ತೀರಿ. ನೀವು ಎದ್ದ ತಕ್ಷಣ ಏನು ಮಾಡ್ತೀರಿ? ಎದ್ದ ತಕ್ಷಣ ಏನು ಮಾಡ್ತೀರಿ? ಮುಖ ತಕ್ಕೋತಿರೋ ಏನು ಹಂಗೆ ಟೀ ಕುಡಿತಿರೋ? ದೊಡ್ಡವ್ರಿಗೆ ಕೇಳಾಯ್ತಿ. ನೀವೆಲ್ಲರೂ ಇಲ್ಲಿ ಝಳಕಿಯಲ್ಲಿ ಆಚರಣೆಯನ್ನು ಮಾಡಿದರೆ ಬಹಳ ವಿಜೃಂಭಣೆಯಿಂದ
ಉತ್ಸವ ನೆರವೇರಿತು. ಅಪ್ಪುಗಳು, ಸಿದ್ದೇಶ್ವರ ಅಪ್ಪುಗಳ ಮೇಲೆ ನೀವೆಲ್ಲ ಅಪಾರವಾದ ಭಕ್ತಿಯನ್ನು ಇಟ್ಟಿದ್ದೀರಿ. ಆದ್ದರಿಂದ ಎಳಕಿಯಲ್ಲಿನೂ ಸಹಿತ ಒಂದು ಉತ್ಸವವನ್ನು ಮಾಡಿದರು. ಇದು ಗುರುವಿಗೆ ಭಕ್ತಿಯನ್ನು ಅರ್ಪಿಸುವಂಥ ಕಾರ್ಯಕ್ರಮ, ಗುರುಗಳಿಗೆ ನಮನಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಅದರಲ್ಲಿ ನಮ್ಮ ಶಾಲೆ ಮಕ್ಕಳನ್ನು ಸಹಿತ ಅವರು ಭಾಗವಹಿಸಿದ್ದಾರೆ. ಅವರ ಶಾಲೆಯ ಟೀಚರ್ ನಮಗೆ ಮೇಲಿಂದ ಮೇಲೆ ಹೇಳ್ತಿದ್ದರು, ಬ್ರಿಲಿಯಂಟ್ ಶಾಲೆ ಅಲ್ಲ,